ಚಿತ್ಪಾವನ ಮಹಿಳಾ ಯಕ್ಷಗಾನ ಮಂಡಳಿಯವರಿಂದ ವಿಶೇಷವಾದ ಯಕ್ಷಗಾನ ಪ್ರದರ್ಶನ ನಿಮ್ಮ ಮುಂದೆ ನಡೀತಾ ಇದೆ. ಈ ಕಲಾವಿದರ ಬಗ್ಗೆ ನಾವು ಅವರ ಕಾರ್ಯಕ್ರಮದ ನಂತರ ಮಾತಾಡ್ತೀವಿ. ಈಗ ಖಂಡಿತ ಅವರ ಒಂದು ಪ್ರದರ್ಶನವನ್ನು ನಾವೆಲ್ಲ ಆಸ್ವಾದಿಸೋಣ. ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಹದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಟ ಮಾಡುತ್ತ ಪರ್ಣಿಪೆನಿ ಕಥಾಮೃತವ.
ಹೇಳುವುದು ಅಷ್ಟು ಸುಲಭದ ಮಾತಲ್ಲ. ಹೆಜ್ಜೆ ಹೆಜ್ಜೆಗೂ ಬರುವಂತಹ ಏಳು ಬೀಳು, ಸುಖ ದುಃಖ ಎಲ್ಲವನ್ನು ಹಿಮ್ಮೆಟ್ಟಿಸಿ ಮುಂದುವರಿಗಿದರೆ ಮಾತ್ರ ಜೀವನದ ಸಾರ್ಥಕ್ಯ. ಹೌದು. ಅಂತೆಯೇ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳ ವನವಾಸವನ್ನು ಅನುಭವಿಸುವ ಸ್ಥಿತಿ ನನ್ನ ಪಾಲಿಗೆ. ಅದಕ್ಕಾಗಿ ಸೀತಾ ಸಹಿತ ನಾವಿರುವರು ಕಾನನವನ್ನು ಸೇರಿದ್ದೇವೆ. ಹೌದಣ್ಣ. ಎಷ್ಟು ಬೇಡವೆಂದರೂ ನನ್ನ ನೆರಳಾಗಿ ಬಂದವರು ನೀವು. ಈ ವಿಷಯವನ್ನು ಅರಿತ ಭರತ ನಮ್ಮನ್ನು ಕರೆದೊಯ್ಯಲು ಒಂದ ಸಂದರ್ಭ ಅವನಿಗೆ ಪಾದುಕೆಗಳನ್ನು ಕೊಟ್ಟು ಸಂತೈಸಿ ಕಳುಹಿಸಿದ್ದೇವೆ. ತೀರ್ಥರೂಪರಾದ ದಶರಥ ಚಕ್ರವರ್ತಿಗಳು ಸ್ವರ್ಗಾಧೀನರಾದರು ಎಂಬ ವಿಚಾರವನ್ನು ತಿಳಿದು ದುಃಖತಪ್ತರಾದೆವು. ಏನೇ ಇರಲಿ, ಅಯೋಧ್ಯೆಯನ್ನು ತೊರೆದು ಗುಹನ ಆತಿಥ್ಯವನ್ನು ಸ್ವೀಕರಿಸಿ ಕಾನನಾಂತರಗಳಲ್ಲಿ ಸಂಚಾರವನ್ನು ಮಾಡಿ ಅಲ್ಲಲ್ಲಿ, ಹಾಗೆಯೇ ಚಿತ್ರಕೂಟವೇ ಮೊದಲಾದ ಪ್ರದೇಶಗಳಲ್ಲಿ ವಾಸವಿದ್ದು ಈಗ ಬಂದು ನಿಂತ ಸ್ಥಳ ಪಂಚವಟಿ. 5 ಮಹಾವೃಕ್ಷಗಳಿಂದ ಶೋಭಿಸುತ್ತಿರುವ ಈ ಪ್ರದೇಶ ಪಂಚವಟಿ ಎಂದೇ ಪ್ರಖ್ಯಾತವಾಗಿದೆ. ನೋಡಿಲ್ಲಿ, ಆಹಾ, ಮೈದುಂಬಿ ಹರಿಯುತ್ತಿದೆ ಗೋದಾವರಿ ನದಿ. ಈ ಕಡೆ ನೋಡಿ, ರಮಣೀಯ ಪ್ರಕೃತಿಯ ಸೌಂದರ್ಯ. ಇವೆಲ್ಲವನ್ನು ಕಾಣುವಾಗ ನಮ್ಮ ಅಯೋಧ್ಯೆಯನ್ನು ಮರೆತು ಹೋಗುತ್ತಾ ಇದೆ. ಇಲ್ಲಿಗೆ ಬರುವಾಗಲೇ 10 ವರ್ಷಗಳನ್ನು ಕಳೆದಿದ್ದೇವೆ. ಇನ್ನು ಉಳಿದ ಕೆಲವು ಕಾಲವನ್ನು ಇಲ್ಲಿಯೇ ಕಳೆಯಬೇಕಾಗಿದೆ. ಲಕ್ಷ್ಮಣ, ಅದಕ್ಕಾಗಿ ಆಶ್ರಯ ಬೇಕು. ಹೌದಣ್ಣ. ಆಶ್ರಯಕ್ಕಾಗಿ ಮನೆ ಬೇಕಲ್ಲ ಲಕ್ಷ್ಮಣ? ಅಪ್ಪಣೆ ಅಣ್ಣ, ಅಪ್ಪಣೆ. ಸಂತೋಷವಾಯಿತು ಲಕ್ಷ್ಮಣ. ಆದರೆ 2 ಮನೆಗಳು ಯಾಕೆ ಲಕ್ಷ್ಮಣ? ಅಣ್ಣ, ಒಂದು ಪರ್ಣಶಾಲೆ ನಿಮಗಾಗಿ ಹಾಗೂ ಸೀತಾಮಾತೆಗಾಗಿ. ಓಹೋ. ಇನ್ನೊಂದು ಪರ್ಣಶಾಲೆ ಅನತಿ ದೂರದಲ್ಲಿ ನನಗಾಗಿ ನಿರ್ಮಿಸಿಕೊಂಡಿದ್ದೇನಣ್ಣ. ಸಂತೋಷವಾಯಿತು, ಸಂತೋಷವಾಯಿತು. ಅಲ್ಲ, ಆಶ್ರಯ ಇದ್ದರೆ ಸಾಕೆ, ಹೊಟ್ಟೆ ತುಂಬಬೇಕಲ್ಲ, ಹಸಿವಾಗ್ತಾ ಉಂಟು. ಅಣ್ಣ, ವನದ ಫಲಗಳು. ವನದ ಫಲಗಳ ಕೊಯ್ದು ಲಕ್ಷ್ಮಣ ನಿಮ್ಮ ಸೇವೆಯ ಭಾಗ್ಯ ನನಗೆ ದೊರಕಿದ್ದು ನನ್ನ ಪುಣ್ಯವೇ ಸರಿ. ಸಂತೋಷ. ಹೌದು. ಇಂದಿನವರೆಗೂ ವನದಲ್ಲಿ ದೊರೆಯುವ ತಿನ್ನಲು ಯೋಗ್ಯವಾದ
ಹಣ್ಣು ಹಂಪಲುಗಳನ್ನು ನಿಮಗೆ ತಂದು ಕೊಡುವ ಕಾಯಕವನ್ನು ಮಾಡುವವ ನಾನು. ಇಲ್ಲಿಯೂ ಈ ಪಂಚವಟಿಯಲ್ಲಿಯೂ ಅದೇ ಕೆಲಸವನ್ನು ಮುಂದುವರಿಸುತ್ತೇನಂತಣ್ಣ. ಸರಿ. ಒಟ್ಟಿನಲ್ಲಿ ನೀವು ಕೈಗೊಂಡ ಈ ವನವಾಸವೆಂಬ ವೃತವು ಯಾವುದೇ ಕಷ್ಟಗಳಿಲ್ಲದೆ ಸುಖವಾಗಿ ಕೈಗೂಡಬೇಕು. ಅದೊಂದೇ ನನ್ನ ಆಸೆ ಅಣ್ಣ. ಹೌದು ತಮ್ಮ, ಯಾವುದೇ ಕೆಲಸವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಮನಸ್ಸಿಗೆ ಸಮಾಧಾನ. ಸರಿ, ನೀನು ಹಣ್ಣು ತಲರು ಹೋಗು, ಆದರೆ ಬಹುದೂರ ಹೋಗಬೇಡ, ಕೂಗಳತೆಯಲ್ಲಿ ಇರಬೇಕು. ಖಂಡಿತ ಹೋಗಿ. ಒಂದು ದಿನ ಅಲ್ಲಿರುವ ಋಷಿಗಳು ಒಂದು ರಾಮನ ಬಳಿಗೆ ಕೈಗೆಂದರ ರಾಜದರು ಮಾಡ್ತಾವು ಪಡಳವ. ಓಹೋ, ಋಷಿಮುನಿಗಳು, ನಮೋ ನಮಃ. ನಮೋ ಲೋಕಹಿತಂ ಮಮ ಕರಣೀಯಂ ಎನ್ನುವ ಹಾಗೆ ಜಪ ಯಜ್ಞ ಇದರ ಮೂಲಕ ಲೋಕದ ಹಿತವನ್ನೇ ಬಯಸುವವರು ನೀವು. ಆದರೆ ಇಂದು ಯಾಕೋ ನನಗೆ ಅನುಮಾನ. ಕಂಠ ಗದ್ಗದಿತವಾಗಿದೆ, ಕಣ್ಣಾಲಿಗಳು ಒದ್ದೆಯಾಗಿವೆ. ಏನಾಯ್ತು? ಮಾತು ಹೊರಡುತ್ತಿಲ್ಲ. ಏನಾಯ್ತು ಸ್ವಾಮಿ? ಚಿತ್ತ ವಿಷಯ ರಾಮ ನಿನ್ನೆ ಕೋರದನುಜ ಒಬ್ಬ ಬಂದು, ನಿನ್ನೆ ಕೋರದನುಜ ಒಬ್ಬ ಬಂದು ವ್ಯರ್ಥ ವಂಚಿಸುತ್ತ ನಮ್ಮನು, ವ್ಯರ್ಥ ವಂಚಿಸುತ್ತ ಯಜ್ಞಶಾಲೆಗೆ ಕಿತ್ತು ಬಿಸಾಡಿ ಹೋದನು. ಯಜ್ಞಶಾಲೆಯ ಕಿತ್ತು ಬಿಸಾಡಿ ಹೋದನು. ಚಿತ್ತ ವಿಜಯ ರಾಮ ರಾಮ ಏನಾಯ್ತು ಸ್ವಾಮಿ? ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಯಾಗಾದಿಗಳನ್ನು ಜಪ ತಪಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಹೌದು. ಆದರೆ ನಮಗೆ ಈಗ ಬಂದೊದಗಿದ ಕಷ್ಟ ಏನೆಂದು ಹೇಳಲಿ ರಾಮ, ಏನೆಂದು ಹೇಳಲಿ? ಏನಾಯ್ತು ಸ್ವಾಮಿ? ಅಲ್ಲ, ಆ ಘೋರ ದಾನವನೊಬ್ಬ ಅಣಿಮಾದಿ ಅಷ್ಟ ಸಿದ್ಧಿವಿದ್ಯೆಗಳನ್ನು ಪಡೆದು ನಮ್ಮಂತೆ ವೇಷ ಹಾಕಿಕೊಂಡು ನಮ್ಮನ್ನು ವಂಚಿಸುತ್ತಿದ್ದಾನೆ ರಾಮ. ರಾಮ, ವಂಚಿಸುವುದೇ ಅಲ್ಲದೆ ನಾವು ಮಾಡುತ್ತಿರುವ ಯಜ್ಞಕ್ಕೆ ರಕ್ತ ಮಾಂಸಗಳನ್ನು ಸುರಿದು ಯಜ್ಞವನ್ನೇ ಅಪವಿತ್ರಗೊಳಿಸಿದ್ದಾನೆ ರಾಮ. ಅಲ್ಲದೆ ಯಜ್ಞ ಕುಂಡವನ್ನೇ ಬಿಸಾಕಿ ಹೋಗಿದ್ದಾನೆ ರಾಮ. ಕಾಪಾಡಬೇಕು. ಹೀಗೆಲ್ಲ ಮಾಡಿದರೆ ಹೌದು ರಾಮ. ಅಷ್ಟು ಮಾತ್ರವಲ್ಲ, ಧೂರ್ತ ರಕ್ಕಸನೊಬ್ಬ ದೂರದಲ್ಲಿಯೇ ನಿಂತುಕೊಂಡು ದೊಡ್ಡ ದೊಡ್ಡ ಕಲ್ಲುಗಳನ್ನು ಮಾತ್ರವಲ್ಲ ಸಣ್ಣ ಕಲ್ಲುಗಳನ್ನು ನಮ್ಮ ಕಡೆಗೆ ಎಸೆಯುತ್ತಾನೆ. ಆ ಕಲ್ಲುಗಳ ಘಾತಕ್ಕೆ ನಮ್ಮ ಮೈ ಮೇಲೆಲ್ಲ ಗಾಯಗಳಾಗಿವೆ ನೋಡು ರಾಮ. 3 ತಲೆಯ ಧನುಜನೊಬ್ಬ ನಮ್ಮ ಬಳಿಗೆ ಬಂದು ನಾವು ಉಟ್ಟ ನಾರು ವಸ್ತ್ರವನ್ನು ಎಳೆದು ನಮ್ಮನ್ನು ಅವಮಾನಿಸುತ್ತಾನೆ. ಜಪಸರಗಳನ್ನು ತುಂಡರಿಸಿ ಓಡುತ್ತಾನೆ. ದಿನವೂ ಈ ಪರಿಯಿಂದ ಕಷ್ಟದಿಂದ ಬದುಕುವುದು ಅಸಾಧ್ಯವಾಗಿದೆ. ಹಾಗಾಗಿ ನಮಗೆ ಬಂದೊದಗಿದ ಕಷ್ಟವನ್ನು ನೀನು ಪರಿಹರಿಸಿಕೊಡಬೇಕು ರಾಮ, ಪರಿಹರಿಸಿಕೊಡಬೇಕು. ರಕ್ಷಿಸು. ಋಷಿಮುನಿಗಳೇ, ನೀವೇನೂ ಯೋಚನೆ ಮಾಡಬೇಡಿ, ಹೆದರುವುದು ಬೇಡ. ನೋಡಿ, ನಿಮ್ಮ ಕಷ್ಟವನ್ನು ತಿಳಿದೂ ಕೂಡ ನಾನು ಅದು ಪರಿಹರಿಸಿ ಕೊಡದೇ ಇದ್ದರೆ ಸೂರ್ಯ ವಂಶದ ಕ್ಷತ್ರಿಯನಾಗಿ ಹುಟ್ಟಿ ನಾನು ಏನು ಪ್ರಯೋಜನ ಸ್ವಾಮಿ? ಆ ಧನುಜೆಯನ್ನು ನಿಮಿಷದಲ್ಲಿ ನಿಮಗೆಲ್ಲ ಶಾಂತಿಯನ್ನು ತಂದುಕೊಡುತ್ತೇನೆ. ನೀವು ನಿಶ್ಚಿಂತರಾಗರಿ, ನಿಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿ ಸ್ವಾಮಿ. ರಾಮ, ನಿನ್ನ ಮಾತುಗಳನ್ನು ಕೇಳಿ ಬಹಳ ಸಂತೋಷವಾಯಿತು.
ನಾವಿನ್ನು ಹೋಗಿ ಬರುತ್ತೇವೆ ರಾಮ. ಹೋಗಿ ಬನ್ನಿ ಸ್ವಾಮಿ. ಧನ್ಯೋಸ್ಮಿ ಧನ್ಯೋಸ್ಮಿ. ಓ ಜಾನಕಿ, ಸ್ವಾಮಿ. ಕೇಳಿದೆಯಲ್ಲ ಋಷಿ ಮುನಿಗಳ ಮಾತನ್ನು? ಹೌದು ಸ್ವಾಮಿ. ನಾವು ಈಗ ಅತಿ ಜಾಗರೂಕತೆಯಿಂದ ಇರಬೇಕು ಅಷ್ಟೇ. ಬಾ. ನಿರ್ಘೋಷ ದಬ್ಬರದ ಗಮನ ಬಲು ದೀರ್ಘಮನ ಶೂರ್ಪನಗಿ ಬಂದಳಾವನಗೆ ಪ್ರಳಯಾಗ್ನಿ ಭೈರವಿಯಂತೆ ಲಂಕಾಪುರದ ಅಧಿಪತಿ ಯಾರೆಂದುಕೊಂಡಿರಿ? ರಾವಣೇಶ್ವರ ಅಂತ ಕೇಳಿದ್ದೆ. ಅವರ ತಂಗಿಯೇ ನಾನು, ಶೂರ್ಪನಖಿ. ಶೂರ್ಪನಖಿಯ? ಶೂರ್ಪನಖಿ ಅಮ್ಮನವರು ಅಂತ ಹೇಳಿ. ಅಮ್ಮ ಮಕ್ಕಳಿಗಲ್ವಾ? ಹಾಗೆ ಅಲ್ಲ, ಶೂರ್ಪನಖಿ ಅಕ್ಕ ಎಂದು ಹೇಳಬಹುದಲ್ಲವೇ? ಅಕ್ಕ ತಮ್ಮಂದರಿಗೆ ಇರಲಿ, ಶೂರ್ಪನಖಾ ದೇವಿಯವರು ಎಂದು ಹೇಳಬಹುದಲ್ಲವೇ? ದೇವಿಯ? ದೇವಿ ಗುಡಿಯಲ್ಲಿ ಅಲ್ವಾ? ಓಹೋ, ನಿಮ್ಮ ಸ್ವಾಮಿ ನೀವ ಸ್ವಾಮಿ, ನೀವು ನಮ್ಮ ಕಲಾವಿದರಲ್ವಾ? ನೀವು ಹೇಗೆ ಬೇಕಾದರೂ ಹೇಳಿಕೊಳ್ಳಿ. ಹಾ ಸ್ವಾಮಿ, ಹೇಳುವುದು ಅನೇಕವಿದೆ. ಲಂಕಾ ಪಟ್ಟಣದ ಅಧಿಪತಿ ರಾವಣೇಶ್ವರನ ತಂಗಿ ನಾನಾದರೂ ಯಾವುದೇ ಸುಖ ಭೋಗಗಳನ್ನು ಅನುಭವಿಸಿದವಳಲ್ಲ. ಪ್ರಾಯ ಪ್ರಬುದ್ಧೆಯಾದಾಗ ನನ್ನಣ್ಣ ಪಾತಾಳದ ಅಧಿಪತಿ ವಿದ್ಯುಜ್ಜೀವನೊಂದಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟ ಸ್ವಾಮಿ. ಆದರೆ ಮುಂದೆ ಇದರಿಂದ ತನಗೆ ತೊಂದರೆ ಇದೆ ಎಂಬುದನ್ನು ಅರಿತು ಸ್ವಾಮಿ, ನನ್ನ ಮನೆಯವರನ್ನು ನನ್ನ ಅಣ್ಣ ಮೋಸದಿಂದ ಕುಂದು ಮುಗಿಸಿದ ಸ್ವಾಮಿ. ಸ್ವಾಮಿ, ನನಗೆ ಸಿಗದ ಸುಖ ನನ್ನ ಅಣ್ಣನಿಗೂ ಸಿಗಬಾರದು ಎಂಬ ಕಾರಣಕ್ಕೆ ನನ್ನ ಅಣ್ಣ ಅವನ ಮಡದಿ ಮಂಡೋದರಿಯ ಜೊತೆ
ಅಂತಃಪುರದಲ್ಲಿರುವಾಗ ಅಣ್ಣ ಎಂದು ಬೊಬ್ಬಿಡುತ್ತಾ ಓಡಾಡುತ್ತಾ ಇದ್ದೆ. ಇದನ್ನು ಸಹಿಸದ ನನ್ನಣ್ಣ ನೀನು ಸ್ವೇಚ್ಛೆಯಿಂದ ತಿರುಗಾಡುತ್ತಿರು ಎಂದು ಹರ ದೂಷಣ ತ್ರಿಶಿರರೆ ಮೊದಲಾದ 14,000 ರಕ್ಕಸರೊಂದಿಗೆ ನನ್ನನ್ನು ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಸ್ವಾಮಿ, ನನ್ನವರು ನನ್ನನ್ನು ಅಗಲುವ ಹೊತ್ತಿಗೆ ನಾನು ತುಂಬು ಗರ್ಭಿಣಿ ಸ್ವಾಮಿ. ಹೌದು, ನನ್ನವರ ಹೆಸರನ್ನು ಹೇಳಿಕೊಳ್ಳುವುದಕ್ಕೆ ಮಗನೊಬ್ಬ ಹುಟ್ಟಿದ ನೋಡಿ. ಬೆಳೆದು ದೊಡ್ಡವನೂ ಆದ, ವರಬಲಾನ್ವಿತನಾಗಬೇಕು ಎಂಬ ಕಾರಣಕ್ಕೆ ಘೋರ ಕಾಂತಾರದಲ್ಲಿ ತಪಸ್ಸಿಗೆ ಹೋಗಿ ಕುಳಿತಿದ್ದಾನೆ. ಸ್ವಾಮಿ, ಯಾರೋ ಇಬ್ಬರು ಬಾಲಕರು ಬಂದು ಅವನ ತಲೆ ಕಡಿದರಂತೆ ಸ್ವಾಮಿ, ಅವನ ತಲೆ ಕಡಿದರಂತೆ. ಪುತ್ರ ಶೋಕ ನಿರಂತರ ಸ್ವಾಮಿ. ಏನು ಮಾಡುವುದು ಹೇಳಿ? ಆಗುವುದನ್ನು ತಪ್ಪಿಸುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ. ಆದ್ದರಿಂದ ಜೀವನವನ್ನು ಬಂದ ಹಾಗೆ ಎದುರಿಸುತ್ತಾ ಇರಬೇಕು. ಹಾಗೆ ಎಂದಿನಂತೆ ಆಹಾರವನ್ನು ಹುಡುಕುತ್ತಾ ಹೊರಟಿದ್ದಾನೆ. ಏನಿದು ನರರ ವಾಸನೆ? ನರರ ವಾಸನೆ. ಹೌದು ಸ್ವಾಮಿ, ಬಹುಕಾಲವೇ ಆಗಿದೆ ಮನುಷ್ಯರ ಮಾಂಸ ನಮ್ಮ ಊಟಕ್ಕೆ ಸಿಗದೆ. ಅಲ್ಲ ಸ್ವಾಮಿ, ನನ್ನ ಮಗನನ್ನು ಕೊಂದವರು ಅವರೇ ಇರಬಹುದೇ? ಇದ್ದರೂ ಇರಬಹುದು. ಇರಲಿ, ಶೂರ ವೀರರನ್ನೆಲ್ಲ ಕರೆದು ಹೇಳುತ್ತೇನೆ, ಬನ್ನಿ 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 ಬನ್ನಿ, ಇವತ್ತು ನಮ್ಗೆ ನರ ಮಾಂಸದ ಭಕ್ಷಣೆ. ಹಾಗೆ ಒಂದು ವೇಳೆ ಅವರು ಬಂದರು ಎಂತಾದಲ್ಲಿ ಏನು ಮಾಡುತ್ತೇನೆ ಗೊತ್ತಾ? ಕಂಡವ ಬೇರೆ ಬೇರೆ
ಒಂದು ವೇಳೆ ಅವರು ಸಿಕ್ಕರು ಎಂತಾದಲ್ಲಿ ಏನು ಮಾಡುತ್ತೇನೆ ಗೊತ್ತಾ? ಕೂಡಲೇ ಹೋಗಿ ಅವರನ್ನು ಹಿಡಿದು ಕೊಂದು ಸಾಯಿಸಿ ಹೀಗೆ ಮಲಗಿಸುತ್ತೇನೆ. ಹಾ, ಆಮೇಲೆ ಹದವಾದ ಬಿಸಿ ರಕ್ತವನ್ನು ಘಟ 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 ಘಟನೆ ಕುಡಿಯುತ್ತೇನೆ. ಮಾಂಸಕ್ಕೆ ಅಂಟಿದ ಚರ್ಮವನ್ನು ಸುಲಿದು ಬೆಂಕಿಯಲ್ಲಿ ಸುಟ್ಟಿಟ್ಟುಕೊಳ್ಳುತ್ತೇವೆ. ಮಳೆಗಾಲಕ್ಕೆ ಆಗುತ್ತದೆ. ಇನ್ನು ಕಣ್ಣುಗಳು ಉಪ್ಪಿನಕಾಯಿ ಮಾಡಿ ಇಟ್ಟುಕೊಳ್ಳುತ್ತೇವೆ. ಹೀಗೆ ಎಲುಬುಗಳನ್ನು ಕಟ್ಟ 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 ಕಟ್ಟನೆ ತಿಂದು ಬಿಡುತ್ತೇವೆ. ಸ್ವಾಮಿ, ನೀವು ಎಂದಾದರೂ ಮನುಷ್ಯನ ಮಾಂಸದ ರುಚಿಯನ್ನು ನೋಡಿದ್ದೀರಾ? ಇಲ್ಲೋ? ಹಾಗಾದ್ರೆ ಒಂದು ಸರಿ ಮಳೆಗಾಲದಲ್ಲಿ ನಮ್ಮ ಕಡೆ ಬನ್ನಿ ಸ್ವಾಮಿ. ಒಂದು ಸಾರಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಎಂಬ ಆಸೆ ಉಂಟಾಗುತ್ತದೆ. ಹಾ, ಇಲ್ಲಿ ಮಾತಾಡ್ತಿದ್ರೆ ಅವನು ಒಡಿಯನು. ಹಾಗೆ ಸ್ವಾಮಿ, ತಡ ಮಾಡುವುದು ಬೇಡ. ಬೇಡ, ಹೋಗುದಿ. ಹೌದು, ಈಗ ಹೋಗುವ. ಹೇಗೆ? ರಾಘವ ನೀ ಎನ್ನ ಬಿಟ್ಟು ಹೋಗದಿರು ರಾಘವ, ನೀ ಎನ್ನ ಬಿಟ್ಟು ಹೋಗದಿರಯ್ಯ. ಈಗ ಬಂದಳ ರಾಕ್ಷಸಿ, ಈಗ ಬಂದಳ ರಾಕ್ಷಸಿ, ಕೂಗುತ್ತಾಳೆ ಆರ್ಭಟಿಸಿಗೆ. ಈಗ ಬಂದಳ ರಾಕ್ಷಸಿ, ಕೂಗುತ್ತಾಳೆ ಆರ್ಭಟಿಸಿ. ಲಕ್ಷ್ಮಣ ನಿಲ್ಲಿದ್ದ ನೀನು, ಲಕ್ಷ್ಮಣ ಎಲ್ಲಿದ್ದ ನೀನು, ರಾಕ್ಷಸಿಯ ಕಂಡ ನೀನು, ಆಚಿಣ್ಯವಿಲ್ಲದೆ ನಮ್ಮ ಭಕ್ಷಿಸುವಳು ತಡೆಯೋ ನೀನು ರಾಘವ. ರಾಘವ ಸ್ವಾಮಿ, ಏನಾಯ್ತು? ಭಯವಾಗ್ತಾ ಇದೆ ಸ್ವಾಮಿ. ಯಾಕೆ? ಧನುರ್ಧಾರಿಯಾಗಿ ಎತ್ತಲೋ ಹೊರಟಂತಿದೆ. ಈಗ ಬೇಡ ಸ್ವಾಮಿ, ಈ ಘೋರ ಕಾನನದಲ್ಲಿ ಒಂಟಿಯಾಗುತ್ತೇನೆ. ಓಹೋ, ಅಲ್ಲ, ಕೇಳಿದಿರೆ? ಏನದು? ಯಾವುದೋ ರಾಕ್ಷಸಿಯ ಕೂಗು. ಕಾನನವಲ್ಲವೇ ಇದು? ಸ್ವಾಮಿ, ಹಿಂದೇಕೋ ಭಯವಾಗ್ತಾ ಇದೆ ಸ್ವಾಮಿ. ಅಲ್ಲ, ನಿಮ್ಮ ತಮ್ಮ ಲಕ್ಷ್ಮಣನೆಲ್ಲಿ ಸ್ವಾಮಿ? ಹೌದಲ್ಲ, ಲಕ್ಷ್ಮಣ ಎಲ್ಲಿ ಸ್ವಾಮಿ? ಒಂದು ವೇಳೆ ಆ ರಾಕ್ಷಸಿಯ ಕೈಗೆ ಏನಾದರೂ ಸಿಕ್ಕಿ ಬಿದ್ದಿರುವನೇ? ಓಹೋ, ಹೋಗದಿರಿ ಸ್ವಾಮಿ, ನನ್ನನ್ನು ಒಂಟಿಯನ್ನಾಗಿಸಿ ಹೋಗಬೇಡಿ ರಾಘವ, ಹೋಗದಿರಿ. ಹೆದರಿದೆಯೇನೆ? ಹೌದು ಸ್ವಾಮಿ. ಅಂಜಾಪೇಟೆಲೆ ಸೀತೆ ನಿಖಿಲೇಂದ್ರ ಕುಲ ಜಾತಿ,
ಗೂಡಿಸುವೆ ಹೆಣ್ಣು ಮೂಳಿಯ ಕೊಂದು ಮಣ್ಣು ಗೂಡಿಸುವೆ ಅಂಜಬೇಡೇಲೆ ಸೀತೆ ಮಿಥಿಲೇಂದ್ರ ಪುರಜ ಓ ಸೀತೆ, ಅಲ್ಲ ಹೆದರಿದ್ದೆ ನೀನು ಯಾರು ಹೇಳು? ಕ್ಷತ್ರಿಯಾಣಿ, ಜನಕರ್ ಮಹಾರಾಜನ ಮಗಳು, ಮಿಥಿಲೇಂದ್ರ ಕುಲ ಜಾತೆ. ನೀನು ಹೆದರಿಯಬೇಕಾದ ಅವಶ್ಯಕತೆಯೇ ಇಲ್ಲ. ಆ ರಕ್ಕಸಿಯ ಕುರಿತಾಗಿ ಹೆದರಿಕೆಯೇ? ಅವಳನ್ನು ನೋಡಬೇಡ, ಕಣ್ಣು ಮುಚ್ಚು. ಅವಳ ಒಬ್ಬೆಯನ್ನು ಕೇಳಬೇಡ, ಕಿವಿಯನ್ನು ಮುಚ್ಚು. ಹೆದರಬೇಡ, ನಾನಿದ್ದೇನೆ, ತಮ್ಮ ಲಕ್ಷ್ಮಣನಿದ್ದಾರೆ. ಬಾಹುಗಳ ಕಂಡರೆ ಮದನಾನಂದ ಕಂಡು ಸಾಗಿರುವ ಈತ ಕಂಡರೆ ಹೇಗೆ ಮದನಾನಂದ ಮದನಾನಂದ ಕಂಡ ಸಾಗಿರುವ ಈತ ಕೊಂಡೊಯ್ದು ಜೀವನ ಮನೆಗೆ ನನ್ನ ಗಂಡನ ಮಾಡ್ಬೇ ಕೊಂಡೊಯ್ದು ಮನೆಗೆ ಜೀವನ ಎನ್ನ ಗಂಡನ ಮಾಡ್ಬೇ ಕಂಡರೆ ಮದನನಂದ ಗಂಡ ಸಾಗಿರುವ ಆ ಅಯ್ಯಯ್ಯೋ, ಕಂಡಿರೆ ಮನ್ಮಥನನ್ನು ಮೀರಿಸುವಂತ ಸೌಂದರ್ಯ, ಚೆಲುವ ಯುವಕ. ಅವನ ಜೊತೆ ಒಂದು ನಮ್ಮ ಜಾತಿಯದ್ದು ಇರಲಿ. ಅದು ಅಲ್ಲ ಸ್ವಾಮಿ, ಏನು ಮಾಡುವುದು? ಈಗಲೇ ಹೋಗಿ ಅವನನ್ನು ಕೊಂದು ತಿಂದು ತೇಗಲೇ? ಹೌದು, ಬೇಡ. ಕೊಂದರೆ ಮುಗಿದೇ ಹೋಯಿತು. ಅವನು ನನಗೆ ಸಿಗಬೇಕಲ್ಲ. ಏನು ಮಾಡುವುದು? ನಾನು ಹೀಗೆ ಹೋದರೆ ಅವನು ಹೆದರಿ ಓಡಿ ಹೋದನು. ಒಂದು ಉಪಾಯವನ್ನು ಮಾಡಬೇಕು. ಯೋಚನೆ ಮಾಡಿದರೆ ಉಪಾಯ ದೊರಕಿತು ನೋಡಿ. ಎನ್ನುತ್ತ ಮನದೊಳಗಿಂದು ಯೋಚನೆಯ ಮಾಡಿ ಎನ್ನುತ್ತ ಮನದೊಳಗಿಂದು ಯೋಚನೆಯ ಮಾಡಿ ಘನವಾದ ದೇಹವನ್ನು ಕುಣಿಸಿ ಮರೆ ಮಾಡಿ ಘನವಾದ ದೇಹವನ್ನು ಕುಣಿಸಿ ಮರೆ ಮಾಡಿ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು ಕಪಟದ ಕೃತಿಯ ಕಾಯವನ್ನು ಧರಿಸಿದಳು ಕಪಟದ ಕೃತಿಯ ಯೋಚಿಸಿದೆ ನೋಡಿ. ಹೇಗೂ ಅಣಿಮಾದಿ ಅಷ್ಟ ಸಿದ್ಧಿಗಳನ್ನು ಬಲ್ಲವರು ನಾವು. ಅಣಿಮಾ, ಮಹಿಮಾ, ಗರಿಮಾ, ಲಘಿಮಾ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ. ಇವುಗಳನ್ನು ಉಪಯೋಗಿಸಿದರೆ ನನ್ನ ಈ ಘನವಾದ ದೇಹವನ್ನು ಮಾಯಕದ ರೂಪಿನಲ್ಲಿ ಪರಿವರ್ತಿಸಿ ಅವನ ಮುಂದೆ ಹೋದರೆ ಹೇಗೆ? ಇದು ನನ್ನ ಯೋಚನೆ ನೋಡಿ. ಇನ್ನು ತಡ ಮಾಡುವುದು ಬೇಡ, ನಡೆಯುತ್ತೇನಂತೆ.
ಅವಳು 16 ವತ್ಸರದ ಹೆಣ್ಣಾದಳ್ ಅವಳು ಮುದದಿಂದ ಶೃಂಗಾರ ಮಾಡಿ ಮತ್ತವಳು ಮುದದಿಂದ ಶೃಂಗಾರ ಮಾಡಿ ಮತ್ತವಳು ಪೂಗೋಲನೊರು ಪಟ್ಟದ ನಿಯಂದದಲಿಗೆ ಪೂಗೋಲನೊರು ಪಟ್ಟದ ಆನೆಯಂದದಲಿಯೇ ರಾಘವನ ಬಳಿಗಾಗಿ ಬಂದಳು ರಾಘವನ ಬಳಿಗೆ ಕರವ ಮುಗಿದಳು ಬಳಿಕ ಕಂಡು ರಘುಪತಿಯ ಅರುಹಿದಳು ಕಾರ್ಯಗಳ ಅಂತರ್ಸ್ಥಿತಿಯ ಅರುಹಿದಳು ಕಾರ್ಯಗಳ ಅಂತರ್ಸ್ಥಿತಿಯ ರಾಘವ ನರಪತಿ ಶೃಣು ಮಮ ವಚನವು ರಾಘವ ನರಪತೆ ಶೃಣು ಮಮ ವಚನೋ ಶೃಣು ಮಮ ವಚನೋ ನೀ ಗುಣ ನಿಧಿ ಎಂದು ನಿನ್ನ ಸೇರಿದೆ ಬಂದು ನೀ ಗುಣ ನಿಧಿ ಎಂದು ನಿನ್ನ ಸೇರಿದೆ ಬಂದು ಅತಿ ಕುಲಪತಿ ನಾನು ಅತಿ ಕುಲಪತಿ ನಾನು ಪೃಥ್ವಿ ಪಾಲಕ ನೀನು ಅತಿ ಕುಲಪತಿ ನಾನು ಪೃಥ್ವಿ ಪಾಲಕ ನೀನು ರತಿ ದೇವಿಗೆ ನಾನು ರತಿ ದೇವಿಗೆ ನಾನು ಮನ್ಮಥ ನೀನು ಮನ್ಮಥ ನೀನು ಮನುಮಥ ನೀನು ಮನ್ಮಥ ನೀನು ಅತಿ ಕುಲಪತಿ ನಾನು ಪೃಥ್ವಿ ಪಾಲಕ ನೀನು ರತಿ ದೇವಿಗೆ ನಾನು ಮನ್ಮಥ ನೀನು ರಾಘವ ನರಪತೆ ಶೃಣು ಮಮ ವಚನವು
ನೀನು ಬಹಳ ದೊಡ್ಡವ ಪ್ರಜಾಪಾಲಕ. ರಾಮ, ನಾನು ಅಂತಿಂತ ಕುಲದವಳೇನಲ್ಲ, ಅತಿಯಾದ ಕುಲದವಳಿದ್ದೇನೆ. ಅಲ್ಲ, ಅಷ್ಟೇ ಅಲ್ಲ, ನೋಡಿದವರೆಲ್ಲ ನನ್ನನ್ನು ರತಿಯ ಹಾಗಿದ್ದೀಯೇ ಅಂತ ಹೇಳ್ತಾರೆ. ರಾಮ, ನೀನು ಸಾಕ್ಷಾತ್ ಮನ್ಮಥ. ನನ್ನನ್ನು ಮದುವೆಯಾಗು ರಾಮ, ಮದುವೆಯಾಗು. ಓ ತರುಣಿ, ನಾನೇ ನಿನ್ನನ್ನು ಕಂಡು ಬಹಳ ಆಶ್ಚರ್ಯವಾಗುತ್ತಾ ಇದೆ. ಸಂತೋಷವಾಯಿತೇನೋ. ಕೆಟ್ಟ ರಕ್ಕಸಿಯನ್ನು, ಅವಳನ್ನು ಕೊಲ್ಲಬೇಕೆಂದು ಪರ್ಣಕುಟೀರದ ಹೊರಗೆ ಬಂದೆ. ಅಲ್ಲಿ ರಕ್ಕಸಿ, ಇಲ್ಲಿ ತರುಣಿ. ಇದು ನನಗೆ ಆಶ್ಚರ್ಯವಾದದ್ದು. ನನ್ನನ್ನು ಕಂಡಾಕ್ಷಣ ಸರಸ ಸಲ್ಲಾಪದ ಮಾತುಗಳನ್ನು ಆಡುತ್ತಿದ್ದೀಯಲ್ಲ, ಕಾರಣವೇನು? ಅಯ್ಯೋ ರಾಮ, ನಿನ್ನನ್ನು ಕಂಡಾಕ್ಷಣ ನನ್ನ ಗರಿವಿಲ್ಲದೆ ನನ್ನ ಬಾಯಿಂದ ಬಂದ ಮಾತುಗಳು. ಅಲ್ಲ, ನೀನು ದೂರ ನಿಂತೆ ಮಾತಾಡು, ಹತ್ತಿರ ಬರಬೇಡ. ಅಲ್ಲ, ಯಾವ ಹೆಣ್ಣು ಈ ರೀತಿ ಬಂದು ನನ್ನನ್ನು ಮದುವೆಯಾಗು ಎಂಬ ಯಾವ ಪುರುಷನಲ್ಲಿಯೂ ಕೇಳುವುದಿಲ್ಲ. ಅದೇ ಕುಲವತಿ ಎನ್ನುತ್ತಾ ಇದ್ದಿ. ಹಾಗಾದರೆ ನಿನಗೆ ಹೆತ್ತವರು ಇರಬೇಕಲ್ಲ, ಇದ್ದಾರಲ್ಲ, ಅವರಲ್ಲಿಯೇ ಹೋಗಿ ನಿನ್ನ ಮನದ ವಿಚಾರವನ್ನು ತಿಳಿಸು. ಒಳ್ಳೆಯ ಗಂಡನ್ನು ಹುಡುಕಿ ಕೊಟ್ಟಾರು. ಅಯ್ಯೋ ರಾಮ, ಅವರು ಹುಡುಕಿದ್ದು ಸ್ವಲ್ಪವೇ ಸಿಗ್ಲಿಲ್ವಾ? ಅಯ್ಯೋ, ಎಲ್ಲಿ ನೋಡಿದರೆ ಎನಗಿಲ್ಲ ಒಪ್ಪುವ ಜನ, ಎಲ್ಲಿ ನೋಡಿದರೆ ನನಗಿಲ್ಲ ಒಪ್ಪುವ ಜನ, ಬಲ್ಲದನಿ ಹರಿಯೋ ಬಲು ಬೇಗ ನಿರಿಗೂ. ಎಲ್ಲಿ ನೋಡಿದರೆ ನನಗಿಲ್ಲ ಒಪ್ಪುವ ಜನ, ಬಲ್ಲದನಿ ಕರೆಯವರು ಬೇಗ ನಿರಿಗೂ. ಎಲ್ಲಿ ನೋಡಿದರೆ ಎನಗಿಲ್ಲ ಒಪ್ಪುವ ಜನ. ರಾಮ, ಎಲ್ಲಿ ನೋಡಿದರು, ಎಷ್ಟು ಹುಡುಕಿದರು, ನನಗೊಪ್ಪುವ ವರನೇ ಸಿಗಲಿಲ್ಲ ರಾಮ. ಗಂಡ ಸಿಗಲಿಲ್ಲ. ನನ್ನ ತಂದೆ ತಾಯಿರು ಹುಡುಕಿದ್ದು ಬೇರೆ, ನಾನು ಹುಡುಕಿದ್ದು ಸ್ವಲ್ಪವೇ. ಛೇ, ನನಗೆ ಅನುರೂಪನಾದ ಗಂಡೇ ಸಿಗಲಿಲ್ಲ ರಾಮ. ಛೇ, ಬದುಕಿದ್ದು ಪ್ರಯೋಜನವೇನು? ಸಾಯುವುದೇ ಲೇಸೆಂದು ಈ ಘೋರ ಕಾಂತಾರಕ್ಕೆ ಬಂದೆ. ಪ್ರಾಣಿ ಕ್ರೂರ ಮೃಗಗಳು ಯಾವುದಾದ್ರೂ ತಿಂದು ತೇಗಲಿ ಎಂದು ನನ್ನ ಅದೃಷ್ಟ ನೋಡು ರಾಮ, ನೀನೇ ಸಿಕ್ಕಿದೆ ರಾಮ, ಮದುವೆಯಾಗಿ ರಾಮ. ಅಲ್ಲ, ನಿನ್ನ ಆಸೆ ಸಾಧುವಾದದ್ದೇ. ಆದರೆ ಓ ಮದನನ ಪಟ್ಟದ ಮದನನ ಪಟ್ಟದಾನಿ ನೀ ಮೊದಲೇ ಬಂದುದಿಲ್ಲ. ಮದನನ ಪಟ್ಟದಾನಿ ನೀ ಮೊದಲೇ ಬಂದುದಿಲ್ಲ. ಚಾತುರ್ಯ ಸಣ್ಣವಳೊಬ್ಬಳ ಮದುವೆಯಾದಿನಲ್ಲ. ಚಾತುರ್ಯ ಸಣ್ಣವಳೊಬ್ಬಳ ಮದುವೆಯಾದಿನಲ್ಲ. ಮದನನ ಪಟ್ಟದಾನೆ ಒಂದು ಚೂರಿಗೆ ನಡುವರೆಯು ಹೊಂದುವುದೇ ಹೇಳು. ಒಂದು ಚೂರಿಗೆ ನಡುವರೆಯು ಹೊಂದುವುದೇ ಹೇಳು. ಮತ್ತೊಂದು ಯುಗುತಿ ಉಂಟಾದರೆ ಮಂದಗಮನೆ ಕೇಳು. ಮತ್ತೊಂದು ಯುಗುತಿ ಉಂಟಾದರೆ ಮಂದಗಮನೆ ಕೇಳು. ಮದನನ ಪಟ್ಟದಾನೆ ನೀ ಮೊದಲೇ ಬಂದುದಿಲ್ಲ. ಒಂದೊಂದು ಸಲ ಅತಿಯಾದ ಸೌಂದರ್ಯವು ಕೆಡುಕನ್ನುಂಟು ಮಾಡುತ್ತದೆ ಹೌದೇ ಎಂಬುದಕ್ಕೆ ನೀನೇ ಸಾಕ್ಷಿ. ನಾನೇ? ನೀನಿದೆಯಲ್ಲ, ನೀನು ಆ ಮದನನ ಪಟ್ಟದ ರಾಣಿ, ಆ ರತಿಯ ರೂಪ ಉಳ್ಳವಳೇ. ಹೌದಾ ರಾಮ? ಆದರೆ ಮದುವೆಯಾಗಲು ಸಾಧ್ಯವಿಲ್ಲ. ಯಾಕೆ? ನೋಡು, ನೀನು ಬಂದದ್ದು ತಡವಾಯಿತು.
ಹೌದೇ? ಈಗ ಆಗಲ್ಲ, ಈಗಾಗಲೇ ಸುಗುಣೆ ಸಂಪನ್ನೆಯಾದ ಸುಶೀಲೆಯೊಬ್ಬಳನ್ನು ಮದುವೆಯಾಗಿದ್ದೇನೆ. ಸೀತೆ ಎಂಬುದಾಗಿ ಅವಳ ಹೆಸರು. ಹೌದೇ? ಹ. ರಾಮ, ನನ್ನಲ್ಲಿ ಈ ತರದ ಮಾತೆ ಯಾಕೆ? ನನಗೆ ಗೊತ್ತಿಲ್ಲವೇ? ರಾಜ ಬಹುಪತ್ನಿ ವಲ್ಲಭ ಇರಬಹುದು. ಅದು ಬಿಡು, ಯಾರ್ಯಾರದ್ದೋ ಕಥೆ ನಿನಗೆ ಬೇಡ. ಅಲ್ಲ, ನಿನ್ನ ತಂದೆ ದಶರಥ ಮಹಾರಾಜರಿಗೆ 3 ಪತ್ನಿಯರು. ಈ ತರದೆಲ್ಲ ನೇಮ ಹೇಳಿ ನನ್ನನ್ನು ಮಂಗ ಮಾಡುವುದಕ್ಕೆ ನೋಡುದು ಬೇಡ ನೀನು. ಅಲ್ಲ, ಅದು ಹೌದು. ಮಗನಿಗೆ ತಂದೆಯೇ ಆದರ್ಶ ಎನ್ನುವುದು ಸರಿಯೇ, ಆದರೆ ಎಲ್ಲ ವಿಷಯಗಳಲ್ಲೂ ಅಲ್ಲ. ನೋಡು, ಇದು ನನಗೆ ನಾನೇ ಹಾಕಿಕೊಂಡ ಮಾನದಂಡ. ಏಕಪತ್ನಿ. ಆದ್ದರಿಂದ ಈ ಜನ್ಮಕ್ಕೆ ಇವಳು ಸಾಕು. ನಿನ್ನ ಮಾನದಂಡ ನೀನೇ ಮುರಿಬೋದಲ್ಲ. ಆಗೋದಿಲ್ಲ, ಸಾಧ್ಯವೇ ಇಲ್ಲ. ರಾಮ, ನಿನ್ನನ್ನೇ ನಂಬಿ ಬಂದ ಅಲ್ಲ, ನಿನ್ನ ಸಮಸ್ಯೆಗೆ ಪರಿಹಾರ ಉಂಟು. ನೀನೇ ಪರಿಹಾರ? ಅಲ್ಲ, ನಾನೇ ಚಂದ ಹೇಳಿದೆಯಲ್ಲ. ನೀನು ಚಂದ. ದೂರ ನಿಲ್ಲು ನೀನು. ಅಲ್ಲ, ನನಗಿಂತ 100 ಮಡಿ ಚೆಲುವ ಒಬ್ಬ ಇದ್ದಾನೆ. ಓಹೋ, ಅವನನ್ನು ಮದುವೆಯಾಗಿದ್ದೀಯಾ? ಅಲ್ಲ, ಇಷ್ಟು ಸುತ್ತಿ ಬಂದಿದ್ದೇನೆ, ಒಬ್ಬರು ಸಿಗ್ಲಿಲ್ಲ ನನಗೆ. ನೀನೇನು ಹೇಳುದು? ಅಲ್ಲ, ನಾನೇ ಹುಡುಕಿ ಕೊಡ್ತೇನೆ. ನೋಡು, ಇಲ್ಲಿಯೇ ಅನತಿ ದೂರದಲ್ಲಿದ್ದಾನೆ. ಬೇರೆ ಯಾರು ಅಲ್ಲ, ನನ್ನ ತಮ್ಮ ಲಕ್ಷ್ಮಣ. ತಮ್ಮ ಲಕ್ಷ್ಮಣ 100 ಮಡಿ ಚೆಲುವ, ಸರ್ವಾಂಗ ಸುಂದರ, ವೀರಾಧಿವೀರ. ನೋಡು, ನೀನು ಅವನಲ್ಲಿ ಹೋಗು, ನಿನ್ನ ಮನದ ವಿಚಾರವನ್ನು ತಿಳಿಸು. ಅವಮಾನಿಸುತ್ತಾನೆ. ಹೌದಾ? ಹಾಗಲ್ಲ, ನಿನ್ನನ್ನು ಅವ ಮಾನಿಸುತ್ತಾನೆ. ಹಾಗೆ? ಹಾಗಾದ್ರೆ ಒಪ್ಪಿಗೆ, ನನ್ನ ಸಮ್ಮತಿ ಇದೆ. ಆದರೆ ಒಂದು ಮಾತು, ಅವಯ್ಯ, ಅವ ನನ್ನಂತೆ ಅಲ್ಲ, ಕೋಪಿಷ್ಟ, ನೇರ ನುಡಿ, 1 ಪೆಟ್ಟು 2 ಭಾಗ. ಆದ್ದರಿಂದ ಜಾಗೃತೆಯಿಂದ ಅವನಲ್ಲಿ ವ್ಯವಹರಿಸು. ಹೋಗಿವ. ಅಷ್ಟೇ ಅಲ್ಲೇ? ಏನಂತೆ? ಇವನು ಮದುವೆ ಆಗುವುದಿಲ್ಲವಂತೆ, ಇವನ ತಮ್ಮನನ್ನು ಮದುವೆ ಆಗಬೇಕಂತೆ. ಹೋಗುತ್ತೇನೆ. ಅಲ್ಲ, ಸ್ವಲ್ಪ ಚಂದ ಆಗ್ಬೇಕಲ್ಲ. ಇವನಿಗೆ ಬಳಿ ಬರುವಾಗ ಏನೋ ಸ್ವಲ್ಪ ತಯಾರಿ ಮಾಡಿ ಬಂದಿದ್ದೆ. ಈಗ ಹಾಗಲ್ಲ, 100 ಮಡಿ ಚೆಲುವ. ನನ್ನ ಚಂದ ಹೇಗಿರಬೇಕು? ಚಂದದಿಂದ ಬಾದಲಬ್ಜ ಲೋಚನೆ, ಚಂದದಿಂದ ಬಾದಲಬ್ಜ ಲೋಚನೆ, ರಾಮಚಂದ್ರನಿಲ್ದ ಮಾತಿನ ಆನಂದ ಬಣ್ಣಿಸುತ್ತ, ರಾಮಚಂದ್ರ ಬೇಡ ಮಾತಿನ ಆನಂದ ಬಣ್ಣಿಸುತ್ತ, ಬಲು ಚಂದ ದೇದ ಪದ ಲಬ್ಜ ಲೋಚನೆ, ರಾಮಚಂದ್ರ ಬೇಡ ಮಾತಿನ ಆನಂದ ಬಣ್ಣಿಸುತ್ತ, ಕನ್ನಡಿಯನ್ನು ತೆಗೆದು ನೋಡುವುದೇ, ಕನ್ನಡಿಯನ್ನು ತೆಗೆದು ನೋಡುತ್ತ, ಮಗವು ಚೆನ್ನಾಗಿ ಹುದೆನ್ನಗೆಯ ಮಾಡುತ್ತ, ಮಗವು ಚೆನ್ನಾಗಿ ಹುದೆನ್ನಗೆಯ ಮಾಡುತ್ತ, ನನಗೆ ಕನ್ಯೆಯರೊಳ್ ಜೋಡಿಲ್ಲೆನ್ನುತ್ತ, ಎನಗೆ ಕನ್ಯೆಯರಳು ಜೋಡಿಲ್ಲೆನ್ನುತ್ತ, ಮತ್ತೆ ತನ್ನಿಂದಾನೇ ಮಾತನಾಡುತ್ತ, ಮತ್ತೆ ತನ್ನಿಂದಾನೇ ಮಾತನಾಡುತ್ತ, ಬಲು ಚಂದದಿಂದ ಬಾದಳು ಅಬ್ಜಲೋಚನೆ, ರಾಮ ಚಂದ್ರ ಬೇಡ ಮಾತಿನಂದ. ಕಾಮಸನ್ನಿಭ ಮಾತ ಕೇಳು, ಬೆಳಿ ರಾಮ ಕಳುಹಿದ ನಿಂದಿನೋಳು, ನೀ ಮನವೆಟ್ಟು ಕೃಪಾಳು, ಅತಿ ಕಾಮಿಸಿ ಬಂದೆನು ನಿನ್ನೋಳು. ಓ ಲಕ್ಷ್ಮಣ ದೇವರೇ, ಎಷ್ಟು ಚಂದ ಕಾಣ್ತಾ ಇದ್ದೀರಿ. ಅಲ್ಲ, ಇಷ್ಟು ಚಂದ. ಹೌದಲ್ಲ, 100 ಮಡಿ ಚೆಲುವ. ದೂರ ಏನು? ಅಲ್ಲ, ಏನೋ ಅಮಸರ,
ನನ್ನನ್ನು ಇಲ್ಲಿಗೆ ರಾಮನೇ ಕಳುಹಿಸಿಕೊಟ್ಟದ್ದು. ರಾಮನೇ? ನೀನು ಮದುವೆ ಆಗ್ತೀಯಂತೆ. ಮದುವೆಯೇ? ಮುಚ್ಚು ಬಾಯಿ. ಮುಂದಾಗಮನೆಗಿಂತ ಸುದ್ದಿ ಚೆನ್ನೋಳಾಡಲಿರು ಮುಂದೆ ಬ್ರಹ್ಮಚಾರಿಯೂರು ನಾಗಾಣಿ ಬ್ರಹ್ಮಚಾರಿಗೆ ಸುಂಕವಿಲ್ಲದೆ ತಂದರಣ್ಣನ ಗುರುತವನ್ನು ಮುಂದೆ ಯೋಚನೆ ಮಾಡ್ತೇನೆ ಅಂದನು. ಅಲ್ಲ, ಯಾರೊಂದಿಗೆ ಹೇಗೆ ಮಾತನಾಡಬೇಕು ಎನ್ನುವ ಸಾಮಾನ್ಯ ಜ್ಞಾನವೂ ಇಲ್ಲವೇ ನಿನಗೆ? ನಾನೇನು ಮಾಡಿದೆ ಲಕ್ಷ್ಮಣ? ಪ್ರಾಯ ಸಮರ್ಥ ಯುವಕನಲ್ಲಿ ಪ್ರಾಯ ಪ್ರಬುದ್ಧ ಹುಡುಗಿ ಪ್ರೇಮ ನಿವೇದನೆ ಮಾಡಿಕೊಳ್ಳುವುದು ತಪ್ಪ? ಅದು ಹಾಗಲ್ಲ. ನಿನ್ನನ್ನು ಅಪಮಾನಿಸುವುದು ನನ್ನ ಉದ್ದೇಶವಲ್ಲ. ನಮ್ಮಲ್ಲಿ ಸ್ತ್ರೀಯರಿಗೆ ಅತ್ಯಧಿಕ ಗೌರವ ಹಾಗೂ ಸ್ಥಾನಮಾನ ಇದೆ. ಆದರೆ ಹೆಣ್ಣಾಗಲಿ ಗಂಡಾಗಲಿ ಅಸಭ್ಯ ವರ್ತನೆ ಸಲ್ಲ. ಏನು ಮಾಡಿದ್ದಿ ನೀನು? ಒಮ್ಮಿಂದೊಮ್ಮಲೆ ಬಂದು ಮದುವೆಯಾಗು ಎನ್ನುತ್ತಿದೆಯಲ್ಲ, ಸರಿಯೇ ಅದು? ತಪ್ಪೇ. ಮತ್ತೆ ಈ ಕಾಂತಾರವನ್ನು ಸೇರಿದಾಗಿನಿಂದ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿರುವವ ನಾನು. ಬ್ರಹ್ಮಚರ್ಯವೇ? ಹೌದು. ಗ್ರಾಚಾರ ಅಲ್ಲ, ಏನಿಲ್ಲ, ಹೇಳು ಹೇಳು. ಅಷ್ಟು ಮಾತ್ರವಲ್ಲ, ನನ್ನ ಅಣ್ಣ ಹೇಳಿ ಕಳಿಸಿದ್ದು. ಅಣ್ಣ ಕಳಿಸಿದ್ದು? ನನ್ನ ಅಣ್ಣನೇ ಕಳಿಸಿದ್ದಾನೆ ಎಂದಾದರೆ ಯಾವ್ದಾದರೂ ಸಾಕ್ಷಿ ಗುರುತು ಉಂಟೋ ನಿನ್ನಲ್ಲಿ? ಅಯ್ಯೋ ದೇವರೇ, ಎಲ್ಲದಕ್ಕೂ ಸಾಕ್ಷಿ ಬೇಕು, ಆಧಾರ ಬೇಕು. ಅಲ್ಲ, ಈಗ ತರ್ತೇನೆ, ಇಲ್ಲೇ ಇರು. ಏಕಪತಿಯ ವೃದ್ಧ ನಿನಗೆ ಬ್ರಹ್ಮಚಾರಿತ್ವ ಸಹಕರಿಸುತ್ತಿದೆ ತಮ್ಮನಿಗೆ ಬೇಕಂತೆ ಗುರುತು ಮಾತನಿಗೆ ನೀಡಯ್ಯ ವಿವೇಕದಿಂದಲೂ ಲಕ್ಷ್ಮಣಗೆ. ಏನು ಮಾಡಿಬಿಟ್ಟೆ ನೀನು? ಶಾಂತಳಾಗು. ಅಲ್ಲ, ಏಕಪತ್ನಿ ವೃತಸ್ಥ ನೀನು. ಹೌದು. ನಿನ್ನ ತಮ್ಮ ಬ್ರಹ್ಮಚಾರಿತ್ವವನ್ನು ಆಚರಿಸುತ್ತಾ ಇದ್ದಾನಂತೆ. ರಾಮ ನೀನು ಕಳಿಸಿದ್ದ ಅಂತ ಹೇಳಿದರು ನಂಬುತ್ತಿಲ್ಲ ಅವನು. ಒಂದು ಸಾಕ್ಷಿ ಬೇಕಂತೆ, ಬೇಗ ಕೊಡು ರಾಮ. ಸಾಕ್ಷಿ ಕೊಡು. ಅಲ್ಲ, ಸಾಕ್ಷಿ ಕೊಡಬಹುದು, ಆದರೆ ಹೇಗೆ ಕೊಡಲಿ? ಯೋಚನೆ ಯಾಕೆ? ಬರೀ ಅದು ಸಾಧ್ಯವಿಲ್ಲ. ನೀನೇ ಬರೆದುಕೊಂಡು ಬಂದೀಯಾ ಅಂದು ಲಕ್ಷ್ಮಣ ನಂಬುತ್ತಾನ ಹೇಳು? ಅಯ್ಯೋ, ಹಾ, ಹಾಗೂ ಉಂಟೆ. ಮತ್ತೆ ಇಲ್ಲಿ ನನಗೆ ಅದು ಸಾಧ್ಯವಿಲ್ಲ. ಬ್ರಹ್ಮ ಮೊದಲೇ ಬರೆದಿಟ್ಟಿದ್ದಾನೆ, ಅದನ್ನು ಅಳಿಸಲು ಸಾಧ್ಯವೇ ಇಲ್ಲ. ಅಲ್ಲ, ಬೇಗ ಕೊಡು. ನನಗೊಂದು ಯೋಚನೆ ಹೊಳೆಯಿತು. ಬೇಗ ಬೇಗ. ನೀನು ಬರೆಯಬಾರದು, ನಾನು ಬರೆಯಬೇಕು, ಅವನು ನಂಬಬೇಕು. ನೀರೋಗಿ ನಿಲ್ಲು, ಕುಳಿತುಕೋ. ಬೆನ್ನಿನ ಮೇಲೆ ಬರೆಯುತ್ತೇನೆ. ಬೆನ್ನಿನ ಮೇಲೆ? ಕುಳಿತು. ದೊಡ್ಡ ಅಕ್ಷರಗಳಲ್ಲಿ? ದೊಡ್ಡ ಅಕ್ಷರಗಳಲ್ಲಿ ನೋಡಿದ ತಕ್ಷಣ ಮದುವೆ ಆಗ್ಬೇಕು. ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆದಿದ್ದೇನೆ. ಬರೆಯಲ್ಲ? ಹೋಗು, ನನ್ನ ತಮ್ಮನಿಗೆ ತೋರಿಸು.
ನಾನೊಬ್ಬ ಹೆಣ್ಣು ಎಂಬುದನ್ನು ಮರೆತು ಅವಮಾನ ಮಾಡಿದೆ, ಮೂಗು ಕಿವಿಗಳನ್ನು ಕತ್ತರಿಸಿದೆ. ಅನ್ಯಾಯವಾಗಿದೆ. ಹೆಣ್ಣಿಗೆ ಮಾಡಿದ ಅವಮಾನವನ್ನು ಹೆಣ್ಣಿನಿಂದಲೇ ತೀರಿಸಿಕೊಳ್ಳುತ್ತೇನೆ. ಈ ಶೂರ್ಪನಖಿ ಹುಟ್ಟಿದ್ದು ಸೀರೆಯಲ್ಲ, ತೊಟ್ಟಿದ್ದು ಬಳೆಯಲ್ಲ. ಸೆರಗಿನಲ್ಲಿ ಗಂಟಿಟ್ಟಿಕೋ. ಸೀರೆ ಬಿಡುವುದಿಲ್ಲ, ಬಿಡುವುದಿಲ್ಲ. ಅವಮಾನ ಸೀತೆ, ನೀನು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಪ್ರತಿಜ್ಞೆ ಮಾಡಿದ್ದು ಯಾರು? ಹೆಣ್ಣು. ಹೆಣ್ಣಾದರೂ ರಕ್ಕಸಿ, ಕೆಟ್ಟ ರಕ್ಕಸಿ. ಅವಳ ಮೇಲಿನ ಸೇಡಿನಿಂದಾಗಿ ಅವಳ ಹಿಂದೆ ಬರುವಂತಹ ಕೆಲವು ರಾಕ್ಷಸರನ್ನು ನಾವು ಸಂಹಾರ ಮಾಡಬಹುದು. ಇದು ಒಳ್ಳೆಯದೇ ಆಯಿತು, ಲೋಕಕ್ಕೆ ಮಂಗಳವಾಗಬಹುದು. ಆದ್ದರಿಂದ ಈ ಪುಣ್ಯತರವಾದ ಕಥೆಯನ್ನು ನೋಡಿದವರಿಗೆ, ಕೇಳಿದವರಿಗೆ, ಹಾಡಿದವರಿಗೆ, ಆಡಿಸಿದವರಿಗೆ ಎಲ್ಲರಿಗೂ ಆ ಶ್ರೀಮನ್ನಾರಾಯಣ ಒಳ್ಳೆಯದನ್ನೇ ಮಾಡಬೇಕು. ನಿಜವಾಗ್ಲೂ ಭಾರತೀಯರಾಗಿ ನಮಗೆ, ಅದರಲ್ಲೂ ಕನ್ನಡದವ್ರಿಗೆ ಬಹಳ ಹೆಮ್ಮೆ ತರುವಂಥ ವಿಷಯ ಇಂಥ ಕಲಾ ಪ್ರಕಾರಗಳು. ಅಂಥದ್ದು ಇಂಥ ದೊಡ್ಡ ಒಂದು ಸಂಗೀತೋತ್ಸವಗಳಲ್ಲಿ ಪ್ರದರ್ಶನಗೊಳ್ಳೋದು ಇನ್ನೂ ಹೆಮ್ಮೆಯ ವಿಚಾರ ನಮಗೆ. ಅದರಲ್ಲೂ ಎಲ್ಲ ಮಹಿಳಾ ಕಲಾವಿದರು ಮಾಡಿದ್ದಾರೆ ಅನ್ನೋದು ಇನ್ನಷ್ಟು ದೊಡ್ಡ ವಿಷಯ. ದಯವಿಟ್ಟು ಒಂದು ದೊಡ್ಡ ಚಪ್ಪಾಳೆಗಳು ಬರಬೇಕು. ಇಲ್ಲಿ ನಮಗೆ ಹಿಮ್ಮೇಳದಲ್ಲಿ ಇರುವಂತಹ ಕಲಾವಿದರು ಭಾಗವತರು ಶ್ರೀ ಅರ್ಜುನ್ ಕೊರ್ಡೆ ಅವರು, ಚೆಂಡೆಯಲ್ಲಿ ಶ್ರೀ ಶಿಖಿನ್ ಶರ್ಮಾ ಅವರು, ಮದ್ದಳೆಯಲ್ಲಿ ಪೃಥ್ವಿ ಬಡಕಿಲ್ಲ ಅವರು, ಚಕ್ರತಾಳದಲ್ಲಿ ಶಂಕರ್ ಜೋಯಿಸ್ ಅವರು. ಇನ್ನು ನಮ್ಮ ಮಹಿಳಾ ಕಲಾವಿದರನ್ನು ಕರೆಯುವಂಥ ಸಮಯ ವೇದಿಕೆಗೆ ಮತ್ತೊಮ್ಮೆ ಶ್ರೀಮತಿ ಅನುಪಮಾ ಮರಾಠೆ ಅವರು, ಈ ಇಡೀ ತಂಡದ ಮುಖ್ಯಸ್ಥರು ಇವರು, ಶ್ರೀಮತಿ ಶೈಲಜಾ ಜೋಶಿ ಅವರು, ಶ್ರೀಮತಿ ಭುವನ ಢೋಂಗ್ರೆ ಅವರು, ಶ್ರೀಮತಿ ಶುಭಾ ಗೋರೆ, ಶ್ರೀಮತಿ ವರ್ಷಾ ಖಾದಿಲ್ಕರ್ ಅವರು, ಶ್ರೀಮತಿ ಪೂನಂ ಗೋಖಲೆ ಅವರು, ಶ್ರೀಮತಿ ನಯನಾ ಭಿಡೆ, ಶ್ರೀಮತಿ ರಮ್ಯಾ ಸಾರಸಮುಖಿಯವರು. ಇವರೆಲ್ಲರೂ ಹೋಮ್ ಮೇಕರ್ಸ್ ಆಗಿ ಅವರದೇ ಒಂದು ಪ್ಯಾಷನ್ ಇರುವಂತಹ ಕಾರಣಕ್ಕೋಸ್ಕರ ತಮ್ಮದೇ ಒಂದು ತಂಡವನ್ನು ಕಟ್ಟಿಕೊಂಡು ಕರ್ನಾಟಕದಾದ್ಯಂತ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಹಳ ಆಕರ್ಷಕವಾದ ಕಲೆ. ಈ ಒಂದು ಶಾಸ್ತ್ರೀಯ ಕಲೆಯನ್ನು ಅವರು ಉಳಿಸಿ ಬೆಳೆಸಿ ಇಂಥ ಕಡೆಗಳಲ್ಲಿ ಇನ್ನೂ ಹೆಚ್ಚಿನ ಕಡೆಗಳಲ್ಲಿ ಪ್ರದರ್ಶನ ಮಾಡ್ತಾ ಇರಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಬಹಳ ಬಹಳ ಧನ್ಯವಾದಗಳು ಇಡೀ ತಂಡಕ್ಕೆ.